ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದು ಸಾಮಾನ್ಯವಾಗಿ ನಾವೆಲ್ಲರೂ ತುಂಬ ಲಘುವಾಗಿ ತಗೊಂಡಿರುವಂಥ ವಿಷಯ. ವಿ ಹ್ಯಾವ್ ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಸಂಜೆ ಗಂಡ ಆಫೀಸಿಂದ ಬರ್ತಾನೆ, ಮನೆ ಎಂಟ್ರ್ ಆಗಿದ ತಕ್ಷಣ ಹಾಲಲ್ಲಿ ನೋಡ್ತಾನೆ. ಬೆಳಿಗ್ಗೆ ಹೋಗುವಾಗ ಹೇಗಿತ್ತು ಅದೇ ರೀತಿ ಇರುತ್ತೆ. ಮಕ್ಕಳು ಶಾಲೆಯಿಂದ ಬಂದಿರ್ತಾರೆ, ಸೋಫಾ ಮೇಲೆ ಕೂತ್ಕೊಂಡು ಆಟ ಆಡ್ಕೋತಾ ಇರ್ತಾರೆ. ಯೂನಿಫಾರ್ಮ್ ಬಿಚ್ಚಿರಲ್ಲ. ಇನ್ನೊಂದು ಕಡೆ ಸೋಫಾ ಮೇಲೆ ಶಾಲೆದು ಬ್ಯಾಗು ಹಾಗೆ ಇರುತ್ತೆ. ಅದರ ಪಕ್ಕ ಬೆಳಿಗ್ಗೆ ಕಟ್ಕೊಂಡು ಹೋದ ಬುತ್ತಿ ಬಾಕ್ಸ್ ತನಕ ಅಲ್ಲೇ ಇರುತ್ತೆ. ಹೆಂಡತಿ ಸೋಫಾಲ್ ಕೂತ್ಕೊಂಡು ಟಿ ವಿ ಯಾವುದೋ ಕಾರ್ಟೂನ್ ಚಾನಲ್ ನಕ್ಕೊಂಡು ನೋಡ್ತಾ ಇರ್ತಾಳೆ. ಗಂಡ ನೋಡ್ತಾನೆ, ಏನಪ್ಪ ವಾತಾವರಣ ಸರಿ ಇಲ್ವಲ್ಲ ಅಂತ ನೋಡ್ಬಿಟ್ಟು, ಏನಾಯ್ತಮ್ಮ, ಯಾಕೆ ಹೀಗಿದೆಯಾ, ಹುಷಾರಿಲ್ವಾ ಅಂತ ಹೆಂಡತಿ ಕೇಳ್ತಾನೆ. ಹೆಂಡತಿ ನಕ್ಕೊಂಡು, ಇಲ್ವಲ್ಲ, ನಾನು ಚೆನ್ನಾಗೇ ಇದ್ದೀನಲ್ವಾ, ಯಾಕೆ ಹಂಗೆ ಕೇಳ್ತೀರ ಅಂತ. ಇಲ್ಲ, ಮನೆಯೆಲ್ಲ ಈ ರೀತಿ ಇದೆ, ನಾನು ಬೆಳಗ್ಗೆ ಹೋಗುವಾಗ ಯಾವ ರೀತಿ ಇತ್ತು ಹಾಗೆ, ಮಕ್ಕಳು ಯೂನಿಫಾರ್ಮ್ ಬಿಚ್ಚಿಲ್ಲ ಅಂತ. ಅದಕ್ಕೆ ಹೆಂಡ್ತಿ, ಓ ಅದಾ, ಸಾಮಾನ್ಯವಾಗಿ ನೀವು ಅಂದರೆ ಗಂಡಸರು, ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಮೀ, ಹೋಮ್ ಮೇಕರ್, ಹೋಮ್ ಇಂಜಿನಿಯರ್, ಗೃಹಿಣಿಯರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗ್ಬಿಡ್ತೀನಿ, ಮಕ್ಕಳು ಶಾಲೆಗೆ ಹೋಗ್ಬಿಡ್ತಾರೆ, ಆಮೇಲೆ ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಮಾಡ್ತೀರಾ ಅಂತ. ಹೌದಾ? ಗಂಡ ಏನು ಮಾತಾಡಲ್ಲ. ಸರಿ ಹೆಂಡ್ತಿ, ಅದಕ್ಕೆ ನಾನು ಇವತ್ತೇನು ಮಾಡಿಲ್ಲ, ಆರಾಮಾಗಿದ್ದೀನಿ ಅಂತ. ಓಕೆ, ಟು ಕಟ್ ದಿ ಲಾಂಗ್ ಸ್ಟೋರಿ ಶಾರ್ಟ್, ಸೇ ಗೃಹಿಣಿ, ವೈಫ್, ತಾಯಿ ಬೆಳಿಗ್ಗೆ ಎದ್ದು ಬುತ್ತಿ ತಿಂಡಿ ರೆಡಿ ಮಾಡಿ, ಮಧ್ಯಾಹ್ನಕ್ಕೆ ಬುತ್ತಿ ರೆಡಿ ಮಾಡಿ, ಮಕ್ಕಳನ್ನ ರೆಡಿ ಮಾಡಿ, ಯೂನಿಫಾರ್ಮ್ ಹಾಕಿ, ಬುಕ್ಸು, ಬುತ್ತಿ ಕಟ್ಕೊಟ್ಟು, ಅವ್ರಿಗೆ ತಿಂಡಿ ತಿನ್ನೋಕ್ಕೆ ಕೊಟ್ಟು, ಅದೇ ರೀತಿ ಹಸ್ಬೆಂಡಿಗೆ ಕಾಫಿ ಕೊಟ್ಟು, ಸ್ನಾನ ಮಾಡ್ಕೊಂಡು ಬರೋ ಅಷ್ಟರೊಳಗೆ ಮಕ್ಕಳನ್ನ ಶಾಲೆ ಬಸ್ಸೋ ಸ್ಕೂಲ್ ಬಸ್ಸೋ ಬಂದಿದ್ರೆ ಅದಕ್ಕೆ ಹೋಗತ್ಸಿ, ಪುನಃ ಬಂದು ಹಸ್ಬೆಂಡ್ಗೆ ಟಿಫನ್ ಕೊಟ್ಟು, ಅವ್ರಿಗೆ ಬುತ್ತಿ ಕಟ್ಕೊಟ್ಟು ಕಳಿಸ್ತಾಳೆ. ಇದು ಅವಳ ದಿನಚರಿ. ಅದಾದಮೇಲೆ ಮನೆಯಲ್ಲಿ ಸುಮಾರು ಕೆಲಸ ಇರುತ್ತೆ. ಹೌದಾ? ಮನೆ ಉಪ್ಪ ಮಾಡಬೇಕು, ಒರಣ ಮಾಡಬೇಕು, ಬಟ್ಟೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕೋದು, ಇವೆಲ್ಲ ಇರುತ್ತೆ. ನಾನು ಇದು ಹೇಳೋದು ಮಧ್ಯಮ ವರ್ಗದವ್ರಿಗೆ ಅವ್ರಿಗೆ ಇದು ಮಧ್ಯಮ ವರ್ಗದವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಆಯಿತಾ? ಸರಿ, ಇದು ಗೃಹಿಣಿಯ ದಿನಚರಿ. ಅದೇ ರೀತಿ ಈ ಮಕ್ಕಳು ಹುಷಾರಿಲ್ಲದೆ ಇದ್ದರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವ್ರಿಗೆ ಔಷಧಿ ಕೊಡಿಸಿ ಮನೆಗೆ ಕರ್ಕೊಂಡು ಬಂದು ಆರೈಕೆ ಮಾಡೋದು, ಟೈಮಿಗೆ ಸರಿಯಾಗಿ ಔಷಧಿ ಕೊಡೋದು, ರಾತ್ರಿ ಮಲಗೋ ತನಕ ಅವ್ರ ಪಕ್ಕ ಇರೋದು. ಕೆಲವು ಸಲ ಮಕ್ಕಳು ಮಧ್ಯೆ ಎದ್ದು ಏನಾದ್ರು ಕೇಳಿದ್ರೆ ಕಷ್ಟ ಅಂದ್ಬಿಟ್ಟು ಪಕ್ಕನೇ ಕೂತ್ಕೊಂಡು ಇಲ್ಲ ಪಕ್ಕನೇ ಮಲ್ಕೊಂಡು ತೂಕುಡಿಸ್ಕೊಂಡು ಮಕ್ಕಳನ್ನ ನೋಡ್ಕೋತಾಳೆ. ಮಕ್ಕಳನ್ನೇ ಅಲ್ಲ, ಗಂಡ ಸಹ ಹುಷಾರಿಲ್ಲದೆ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ಮೆಡಿಸನ್ ತಂದು, ಫಾರ್ಮಸ್ಯೂಟಿಕಲ್ ಶಾಪ್ ಹೋಗಿ ಔಷಧಿ ತಂದು ದಂಡನಿಗೆಲ್ಲ ಕೊಟ್ಟು ಪಕ್ಕ ಕೂತ್ಕೊಂಡು ಅವ್ನು ಬೇಕು ಬೇಡಗಳನ್ನೆಲ್ಲ ಪೂರೈಸ್ತಾಳೆ. ಹೌದಾ? ಸೊ ಸಾಂತ್ವನ ಮಾಡ್ತಾಳೆ. ಮಕ್ಕಳು ಇವ್ರಿಗೆ ಬೇಗ ಒಳ್ಳೇದಾದರೆ ಇದು ಅಂತ ಮನಸ್ಸಲ್ಲಿ ಬೇಡ್ಕೊತಲೂ ಇರ್ತಾಳೆ. ಅದೇ ಹೆಂಡತಿ ಹುಷಾರಿಲ್ಲದೆ ಇದ್ದರೆ ಮಕ್ಕಳು ರಜೆ ಹಾಕೋಕ್ಕಾಗಲ್ಲ ಬಿಡಿ. ಹಸ್ಬೆಂಡು ಅದು ಏನು ಹೇಳ್ತಾನೆ ಅಂದರೆ, ನೀನು ಬೆಳಗ್ಗೆ ಜಾಸ್ತಿ ಏನು ಕೆಲಸ ಮಾಡೋಕ್ಕೆ ಹೋಗ್ಬೇಡ, ಏನಾಗುತ್ತೋ ಅದು ಮಾಡಿ ಇದು ಮಾಡ್ಕೊ, ತಿಂಡಿನ ಮಧ್ಯಾಹ್ನಕ್ಕೆ ನಾನು ಕ್ಯಾಂಟೀನಲ್ಲಿ ಏನಾದ್ರು ಮಾಡ್ಕೋತೀನಿ, ಮಕ್ಕಳಿಗೆ
ಶಾಲೆಯಲ್ಲಿ ಏನಾದ್ರು ಅರೇಂಜ್ ಮಾಡೋಕ್ಕೆ ಇದು ಮಾಡ್ತೀನಿ, ನೀನು ರೆಸ್ಟ್ ತಗೋ ಅಂತ ಹೇಳ್ತಾನೆ. ಬಟ್ ಯಾವುದೇ ಗಂಡ ರಜೆ ಹಾಕಿರೋದು ನೋಡಿದ್ದೀರಾ? ಅಲ್ಲ, ಸೀರಿಯಸ್ ಇದ್ದಾಗ ಹಾಕ್ತಾರೆ, ಬಟ್ ಸಾಮಾನ್ಯವಾಗಿ ಹುಷಾರಿಲ್ಲ ಅಂದರೆ ಹಾಕಲ್ಲ. ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್ ವಿತ್ ಪೀಪಲ್, ಓಕೆ. ಅದೇ ಈ ಗೃಹಿಣಿ ಇಷ್ಟೆಲ್ಲ ಮಾಡ್ತಾರೆ. ಆಮೇಲೆ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಔಟ್ಸೋರ್ಸಿಂಗ್ ಅನ್ನೋದು ತುಂಬ ಕಾಮನ್. ನೀವು ನಿಮ್ಮ ಮನೆ ಕೆಲಸಕ್ಕೆ, ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋಕ್ಕೆ, ಸೋಫಾ ಕ್ಲೀನ್ ಮಾಡೋಕ್ಕೆ, ಕಾರ್ಪೆಟ್ ಕ್ಲೀನ್ ಮಾಡೋಕ್ಕೆ, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ, ಇದಕ್ಕೆಲ್ಲ ಒನ್ಸ್ ಇನ್ 15 ಡೇಸು, 1 ಮಂತು, 2 ಮಂತು ಔಟ್ಸೋರ್ಸಿಂಗ್ ಅವ್ರು ಬಂದು ಕ್ಲೀನಾಗಿ ಮಾಡಿಕೊಟ್ಟು ಹೋಗ್ತಾರೆ, ಹೌದಾ? ಆದರೆ ಹೆಂಡತಿನೋಡು ಮಕ್ಕಳ ಜೊತೆ ಹುಷಾರಿಲ್ಲದೆ ಇದ್ದಾಗ, ಗಂಡನ ಜೊತೆ ಹುಷಾರಿಲ್ಲದೆ ಇದ್ದಾಗ ಕೂತ್ಕೊಂಡು ಮಾಡ್ತಾರಲ್ಲ, ಅದನ್ನ ನಾವು ಔಟ್ಸೋರ್ಸ್ ಮಾಡೋಕ್ಕಾಗಲ್ಲ. ಆ ವಾಮ್ತ್ ಇರಲ್ಲ. ಕೇರ್ ಟೇಕರ್ ಬರಬಹುದು, ಆ ವಾಮ್ತ್ ಅನ್ನೋದು ಇರೋದಿಲ್ಲ, ಹೌದಾ? ಇದಕ್ಕೆ ನಾವು ಬೆಲೆ ಸಹ ಕಟ್ಟಕ್ಕಾಗಲ್ಲ, ಹೌದಾ? ಅದೇ ರೀತಿ ಈ ಮಕ್ಕಳು ಕೆಲವು ಸಲ ಶಾಲೆಯಿಂದ ಬಂದಾಗ ಹೋಮ್ವರ್ಕಿಗೆ ಸಹಾಯ ಮಾಡೋದು, ಹಸ್ಬೆಂಡು ಆಫೀಸ್ ಪಾಲಿಟಿಕ್ಸ್ ಇದರಲ್ಲಿ ಬೇಜಾರಾಗಿ ಬಂದಾಗ ಅವ್ರಿಗೆ ಚಹಾ ಕೊಟ್ಟು ಸಂತೈಸೋದು, ಎಲ್ಲ ಸರಿ ಹೋಗುತ್ತೆ ಬಿಡಿ, ಆಗ ಮಾಡಿ ಈಗ ಮಾಡಿ ಅವ್ರು ತಿಳಿದ ಮಟ್ಟಿಗೆ ಹೇಳಿ ಇದು ಮಾಡ್ತಾಳೆ. ಇದನ್ನೆಲ್ಲ ನಾವು ಔಟ್ಸೋರ್ಸ್ ಮಾಡೋಕ್ಕಾಗಲ್ಲ. ಆದರೆ ಗೃಹಿಣಿ ಬೆಳಗ್ಗೆ 24 hours ಅವೈಲಬಲ್ಲು. ಇನ್ನೊಂದು ಏನು ಬ್ಯೂಟಿ ಅಂದರೆ, ತಾಯಿಯಾಗಿರ್ತಾಳೆ, ಇಮಿಡಿಯೇಟ್ ರೋಲ್ ಚೇಂಜ್ ಆಗುತ್ತೆ, ರೋಲ್ ಪ್ಲೇ. ಹೆಂಡತಿ ಆಗ್ತಾಳೆ, ಮಕ್ಕಳಿಗೆ ದಾದಿ ಆಗ್ತಾಳೆ. ಇದೆಲ್ಲ ಔಟ್ಸೋರ್ಸಿಂಗ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇದ್ರ ಪ್ರಕಾರ ಒಬ್ಬ ಮಧ್ಯಮ ವರ್ಗದ ಗೃಹಿಣಿ ಕೆಲಸನೆಲ್ಲ ನೀವು ಔಟ್ಸೋರ್ಸ್ ಮಾಡಿದ್ರೆ ಸುಮಾರು 90% ನಮ್ಮ ಪಾಪ್ಯುಲೇಷನ್, ಹಸ್ಬೆಂಡ್ ಪಾಪ್ಯುಲೇಷನ್ ಅವ್ರಿಗೆ ಅವರ ಇಡೀ ಜೀವಮಾನದಲ್ಲಿ ಸಂಪಾದನೆ ಮಾಡ್ತಾರಲ್ಲ, ಅದು ಕೊಡೋಕ್ಕೆ ಸಾಲಲ್ಲ. ಕಾಸ್ಟು, ಎಕನಾಮಿಕ್ಸು, ಓಕೆ. ಅದೇ ರೀತಿ ಈ ಕಾಸ್ಟ್ ಅಂತ ಇದೆಯಲ್ಲ, ಈ ಎಕನಾಮಿಕ್ಸಲ್ಲಿ ಒಂದು ಟರ್ಮ್ ಇದೆ, ಮಾರ್ಕೆಟ್ ಫೇಲ್ಯೂರ್ ಅಂತಾರೆ. ಮಾರ್ಕೆಟ್ ಫೇಲ್ಯೂರ್ ಅಂದರೆ ಯಾವುದೇ ಒಂದು ವಸ್ತು ಇಲ್ಲ ಸರ್ವಿಸ್ನ ನಾವು ತಗೊಂಡು ಅದಕ್ಕೆ ಪ್ರೈಸ್ ಕೊಡೋಕ್ಕಾಗದೇ ಇದ್ದರೆ, ಯಾಕೆಂದರೆ ಅದ್ರ ಬೆಲೆ ಕಟ್ಟೋಕ್ಕೆ ಆಗಲ್ಲ ಅಂತ ಪ್ರೈಸ್ ಇರುತ್ತೆ. ಯಾವುದೇ ಕರೆನ್ಸಿ ಸಹ ಅದಕ್ಕೆ ಈಕ್ವಲ್ ಆಗಲ್ಲ. ಇದಕ್ಕೆ ಮಾರ್ಕೆಟ್ ಫೇಲ್ಯೂರ್ ಅಂತಾರೆ. ನೀವು ಎಷ್ಟೇ ದುಡ್ಡು ಕೊಟ್ಟರೂ ಅದು ಸಮಾನ ಆಗಲ್ಲ, ಓಕೆ. ಈ ರೀತಿ ಇದೆ ಎಕನಾಮಿಕ್ಸಲ್ಲೇ. ಈ ವಿಷಯದಲ್ಲಿ ಇಟ್ ಈಸ್ ಕಾಲ್ಡ್ ಮಾರ್ಕೆಟ್ ಫೇಲ್ಯೂರ್, ಬೆಲೆ ಕಟ್ಟೋಕ್ಕೆ ಆಗದೇ ಇರೋಂಥದ್ದು. ಸೊ ಒಬ್ಬ ಗೃಹಿಣಿಯ ಎಲ್ಲ ಆ್ಯಕ್ಟಿವಿಟೀಸ್ಗೂ ನಾವು ಬೆಲೆ ಕಟ್ಟೋಕ್ಕಾಗಲ್ಲ, ಓಕೆ. ಈಗ ನಾನೊಂದು ಸಣ್ಣ ವಿಷಯ ನಿಮ್ಗೆ ತಿಳಿಸಿ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ತಾಯಿ ಸಂಜೆ 4-4:30 ಮನೆಯಲ್ಲಿ ತಿಂಡಿ ಮಾಡ್ತಾ ಇರ್ತಾಳೆ. ಮಗು ಶಾಲೆಯಿಂದ ಬರುತ್ತೆ, ಅವನಿಗೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತಾ ಇರ್ತಾಳೆ. ಹುಡುಗ ಬರ್ತಾನೆ, ಮಗು, ಅವನ ಹೆಸರು ಪುಟ್ಟು. ಎಷ್ಟಪ್ಪ ವಯಸ್ಸು ಅಂದರೆ 8-9 ಅಂತ ಇಟ್ಕೊಳ್ಳೋಣ. ಪುಟ್ಟು ಬರ್ತಾನೆ. ಪುಟ್ಟು ಬಂದ್ಬಿಟ್ಟು ಮಮ್ಮಿ ಅಂತಾನೆ. ತಾಯಿ ಹಾಕ್ಕೊಂಡು ಏನಪ್ಪ ಅಂತಾಳೆ. ನಾನು ನಿಮಗೊಂದು ಚೀಟಿ ಕೊಡಬೇಕು. ಹೌದಾ, ಏನು ಚೀಟಿ? ತೆಗಿತಾನೆ, ತಾಯಿಗೆ ಚೀಟಿ ಕೊಡ್ತಾನೆ. ಅದರಲ್ಲಿ ಒಂದು ಕಡೆ ಬರೆದಿರ್ತಾನೆ, ಮಮ್ಮಿ, ಈ ತಿಂಗಳಲ್ಲಿ ನೀನು ನನ್ನ 2 ಸಲ ಅಂಗಡಿಗೆ ಕಳಿಸ್ದೆ, ಅಗರಬತ್ತಿ ತೊಗೊಂಡು ಬಾ, ಇದು ತೊಗೊಂಡು ಬಾ ಅಂದ್ಬಿಟ್ಟು ಚಾರ್ಜ್ 20 ರೂಪೀಸ್. ಅದೇ ರೀತಿ ಮನೇಲಿ ಆ ಸಾಮಾನು ಅಲ್ಲಿಂದ ಇಲ್ಲಿಡು, ಇಲ್ಲಿಂದ ಅಲ್ಲಿಡು, ಇದೆಲ್ಲ ನನಗೆ ಜೋಡ್ಸೋಕ್ಕೆ ಹೇಳಿದೆ, ಚಾರ್ಜ್ ಇಷ್ಟು ರೂಪೀಸ್. ಅದೇ ರೀತಿ ನೀರು ಬಾಟ್ಲು, ನೀರು ಸಹ ಅಲ್ಲಿಂದ ಇಲ್ಲಿಗೆ ಬಕೆಟ್ ತಂದಿಡು, ಇದು ಮಾಡು ಅಂತ ಹೇಳಿದೆ, ಚಾರ್ಜ್ ಇಷ್ಟು. ಆಮೇಲೆ ಇನ್ನೊಂದು ತುಂಬ ಕಷ್ಟವಾದ ಕೆಲಸ ಹೇಳಿದೆ, ತಂಗಿ ಮಲಗಿದ್ದಾಳೆ,
ಅವಳು ಎದ್ಬಿಟ್ರೆ ಗಲಾಟೆ ಮಾಡ್ತಾಳೆ, ಅಳ್ತಾಳೆ. ನೀನು ಅವಳ ಪಕ್ಕ ಹೋಗಿ ಕೂತ್ಕೊ, ಅವಳು ಎದ್ದರೆ ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳಿದೆ. ಅದು ತುಂಬ ಕಷ್ಟವಾದ ಕೆಲಸ ಮಮ್ಮಿ, ಅದಕ್ಕೆ ಎಷ್ಟು ಚಾರ್ಜ್ ಅಂತ ಹೇಳ್ಬಿಟ್ಟು ಟೋಟಲ್ ಹಾಕಿ 100 ರೂಪಾಯಿ ಹಾಕಿರ್ತಾನೆ. ಅದ್ರ ಕೆಳಗಡೆ ಮಮ್ಮಿ ನೀನು ಬಿಕಾಸ್ ಯು ಆರ್ ಮೈ ಲವಿಂಗ್ ಡಿಯರ್ ಮಮ್ಮಿ, ನನ್ನ ಪ್ರೀತಿ ಅಮ್ಮ, ಆದ್ದರಿಂದ ನಿನಗೆ ಯುಗಾದಿ ಡಿಸ್ಕೌಂಟ್ 15% ಡಿಸ್ಕೌಂಟ್, ಸೊ 85 ರೂಪೀಸ್ ಅಂತ ಚೀಟಿ ಕೊಡ್ತಾನೆ. ತಾಯಿ ಎಲ್ಲ ಓದ್ಬಿಟ್ಟು ನಕ್ಬಿಟ್ಟು ಪೇಪರ್ನ ಹಿಂದೆ ತಿರುಗಿಸ್ತಾಳೆ. ಹಿಂದೆ ತಿರುಗಿಸ್ಬಿಟ್ಟು ಅವಳು ಬರೀತಾಳೆ, 1, ನಾನು ನನ್ನ ಹೊಟ್ಟೆಯಲ್ಲಿ 9 ತಿಂಗಳು ಇಟ್ಕೊಂಡು ರಕ್ತ ಮಾಂಸ ಎಲ್ಲ ಹಂಚಿ ಸಾಕಿ ಹೊರಗಡೆ ತಂದೆ, ನೋ ಚಾರ್ಜ್. ನೀನು ಸಣ್ಣ ಮಗುವಾಗಿದ್ದಾಗ ಊಟ ಮಾಡೋಕ್ಕೆ ಗಲಾಟೆ ಮಾಡಿದಾಗ ಸಂಜೆ ಚಂದ್ರನ ತೋರಿಸ್ಕೊಂಡು ನಿಂಗೆ ಊಟ ತಿನ್ನಿಸ್ತಾ ಇದ್ದೆ, ನೋ ಚಾರ್ಜ್. ನೀನು ಹುಷಾರಿಲ್ಲದೆ ಇದ್ದರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಔಷಧಿ ಕೊಡಿಸಿ ರಾತ್ರಿ ಎಲ್ಲ ನಿನ್ನ ಪಕ್ಕ ನಿದ್ದೆ ಕೆಟ್ಟು ನೋಡ್ಕೋತಾ ಇದ್ದೆ, ನೋ ಚಾರ್ಜ್. ಅದೇ ರೀತಿ ನೀನು ಶಾಲೆಗೆ ಹೋಗಿ ಮನೆಗೆ ಬಂದು ನಿನ್ನ ಹೋಮ್ವರ್ಕಲ್ಲೆಲ್ಲ ನಾನು ಸಹಾಯ ಮಾಡ್ತಾ ಇದ್ದೆ, ನೋ ಚಾರ್ಜ್ ಅಂತ ಈ ರೀತಿ ಬರೆದು ಕೊಡ್ತಾಳೆ. ಸರಿ, ಅವನು ಪುಟ್ಟು ನೋಡ್ತಾನೆ. ನೋಡ್ಬಿಟ್ಟು ಅವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರುತ್ತೆ. ಕಣ್ಣೊರೆಸ್ಕೊಂಡು ತಾಯಿಗೆ ಚೀಟಿ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ಹಿಂಗೆ ಕಾಟ್ ಹಾಕಿ ಮಮ್ಮಿ ಫುಲ್ಲಿ ಪೇಯ್ಡ್ ಅಂತ ಬರೀತಾನೆ. ಫುಲ್ಲಿ ಪೇಯ್ಡ್ ಅಂತ ಬರೆದುಬಿಟ್ಟು ನೋಡ್ಬಿಟ್ಟು ತಾಯಿ ಹೇಳ್ತಾನೆ, ಮಮ್ಮಿ ಯು ಫುಲ್ಲಿ ಪೇಯ್ಡ್, ಬಟ್ ನಾನು ನನ್ನ ಲೈಫ್ ಲಾಂಗ್ ನಿನಗೆ ಚಿರಋಣಿಯಾಗಿರ್ತೀನಿ. ಐ ಆಮ್ ಇಂಡೆಕ್ಟೆಡ್ ಟು ಯು ಫಾರ್ ಮೈ ಲೈಫ್ ಲಾಂಗ್ ಅಂತ ಹೇಳ್ತಾನೆ. ತಾಯಿಗೆ ಕಂತವಾಗಿ ಮಗುನ ತಬ್ಕೋತಾಳೆ. ಅದೇ ರೀತಿ ನೋಡಿ, ಒಂದು ಕಡೆ ಏನು ಹೇಳ್ತಾರೆ ಅಂದರೆ, ಆಕಾಶಕ್ಕೆ ಅಂತ್ಯ ಇಲ್ಲ, ಹೌದಾ? ಅದೇ ರೀತಿ ಭೂಮಿ ಮೇಲೆ ತಾಯಿ ಪ್ರೇಮಕ್ಕೆ ಅಂತ್ಯ ಇಲ್ಲ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವ್ರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.